ಸ್ನೇಹಿತರೆ ನಮಸ್ಕಾರ. ಸ್ಯಾಂಡಲ್ವುಡ್ನ ಪದ್ಮಾವತಿ, ಸ್ಯಾಂಡಲ್ವುಡ್ನ ಕ್ವೀನು ರಮ್ಯಾ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದಂತಹ ದರ್ಶನ್ ಅಭಿಮಾನಿಗಳಿಗೆ ಈಗ ಸಂಕಷ್ಟ ಶುರುವಾಗಿದೆ. ಈಗಾಗಲೇ ಸಾಕಷ್ಟು ಜನರನ್ನ ಪಾಯಿಂಟ್ ಮಾಡಿರುವಂಥ CCBಯ ಪೊಲೀಸರು ಒಬ್ಬರಾದ್ಮೇಲೆ ಒಬ್ಬರನ್ನ ಅರೆಸ್ಟ್ ಮಾಡ್ತಿದ್ದಾರೆ. ಈಗ ಪ್ರಮುಖ 4 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅಶ್ಲೀಲವಾದಂಥ ಮೆಸೇಜ್ ಕಳಿಸಿದಂಥ ಆರೋಪದ ಮೇಲೆ ದೂರನ ಕೊಟ್ಟಿದ್ದಂತಹ ರಮ್ಯಾ ಅವರು ಈ ಪ್ರಕರಣ ನಂತರ CCBಗೆ ವರ್ಗಾವಣೆ ಆಯಿತು. CCB ತನ್ನದೇ ಶೈಲಿಯಲ್ಲಿ ಇದರ ವಿಚಾರಣೆಯನ್ನು ಶುರು ಮಾಡಿತು. ಇಲ್ಲಿ ಯಾರೆಲ್ಲ ಅಶ್ಲೀಲವಾದಂಥ ಕಮೆಂಟ್ಗಳನ್ನು ಮಾಡಿದಾರೋ ಅವರ ಕಂಪ್ಲೀಟ್ ಬಯೋಡಾಟಾವನ್ನು ತೆಗೆಯುವಂಥ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿತು. ಒಂದೊಂದೇ ಇನ್ಫಾರ್ಮೇಷನ್ಸನ್ನು ಎತ್ಕೊಂಡು ಹೋದಂತಹ CCBಗೆ ಅಚ್ಚರಿಯ ಮಾಹಿತಿಗಳು ಗೊತ್ತಾಗ್ತಾ ಹೋಯಿತು. ಕೆಲವರು ಫೇಕ್ ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದು, ಇನ್ನೂ ಕೆಲವರು ಕೂಡ ಫೇಕ್ ನಂಬರ್ಸ್ಗಳನ್ನು ಕೊಟ್ಟು ಈ ಅಕೌಂಟನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದರಲ್ಲಿ ಈಗ 4 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಈ 4 ಜನರದ್ದು ಕೂಡ ಕರಾಳ ಇತಿಹಾಸವೇ ಇದೆ. ರಮ್ಯಾ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿರೋದ್ರಲ್ಲಿ ಕರಾಳತೆ ಇದೆ. ಎಂಥವರಾದರೂ ಕೂಡ ರಕ್ತ ಕುದಿಲೇಬೇಕು ಅಂತಹ ಮೆಸೇಜ್ಗಳನ್ನು ಈ ಕಿಡಿಗೇಡಿಗಳು ಮಾಡಿದ್ದಾರೆ. ಹಾಗಾದರೆ ಈ ಕಿಡಿಗೇಡಿಗಳು ಯಾರು? ಅವ್ರು ಮಾಡಿರುವಂಥ ಮೆಸೇಜ್ ಎಷ್ಟು ಕೆಟ್ಟದಾಗಿದೆ? ರಮ್ಯಾ ಅವರ ಈ ಒಂದು ಆ್ಯಕ್ಷನ್ ಏನಿದೆ ಇದಕ್ಕೆ ಇಡೀ ಚಿತ್ರರಂಗದಲ್ಲೇ ಬೆಂಬಲ ವ್ಯಕ್ತವಾಗ್ತಿದೆ. ಅಸಲಿಗೆ ದರ್ಶನ್ ಇದ್ರ ಬಗ್ಗೆ ಇನ್ನೂ ಕೂಡ ಮೌನವಾಗಿರೋದು ಯಾಕೆ? ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ ಒಂದು 15 ದಿನದಿಂದ ದರ್ಶನ್ ವರ್ಸಸ್ ರಮ್ಯಾ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಸಲಿಗೆ ದರ್ಶನ್ ಇಲ್ಲಿ ಪಿಕ್ಚರಲ್ಲಿಲ್ಲ. ದರ್ಶನ್ ಹೆಸರಿನಲ್ಲಿ ದರ್ಶನ್ ಫ್ಯಾನ್ಸ್ ಮಾಡ್ತಿರುವಂಥ ಕೃತ್ಯದ ಬಗ್ಗೆ ಸಹಜವಾಗಿ ರಮ್ಯಾ ಮಾತ್ರವಲ್ಲದೆ ಇಡೀ ಚಿತ್ರರಂಗವೇ ಇವತ್ತು ಬೇಸರವನ್ನು ವ್ಯಕ್ತಪಡಿಸ್ತಿದೆ. ಅಭಿಮಾನ ಇರಬೇಕು, ಆದರೆ ಈ ರೀತಿಯಾದಂಥ ಅಂಧಾಭಿಮಾನ ಇರಬಾರ್ದು. ಜೊತೆಗೆ ಅಂಧಾಭಿಮಾನದ ಜೊತೆಗೆ ಇಲ್ಲಿ ಒಂದು ರೇಣುಕಸ್ವಾಮಿಯನ್ನು ಈ ದರ್ಶನ್ ಆ್ಯಂಡ್ ಗ್ಯಾಂಗ್ ಯಾಕೆ ಮುಗಿಸ್ತು, ಯಾಕೆ ಹತ್ಯೆ ಮಾಡ್ತೇಳಿ? ಅಲ್ಲಿ ಅಶ್ಲೀಲವಾದಂಥ ಮೆಸೇಜ್ ಪವಿತ್ರಗೌಡಗೆ ಬಂದಿತ್ತು ಅಂತ ಹೇಳಿದ್ರು. ಹಾಗಾದರೆ ಪವಿತ್ರಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದಂಥ ರೇಣುಕಸ್ವಾಮಿಯನ್ನು ಇವರು ಮುಗಿಸ್ತಾರಂತ ಆದರೆ, ಈಗ ರಮ್ಯಗೆ ಅಥವಾ ಇನ್ಯಾವುದೇ ಸೆಲೆಬ್ರಿಟಿಗೆ ಇವರು ಅಶ್ಲೀಲವಾದಂಥ ಮೆಸೇಜ್ ಕಳಿಸಿದ್ರೆ ಇವರು ಏನು ಮಾಡಬೇಕು? ಇವರನ್ನು ಕೂಡ ಹಾಗೆ ಮಾಡಬೇಕಾ? ಅಲ್ಲ ಅಲ್ವಾ? ಇಲ್ಲಿ ಯಾರೂ ಕೂಡ ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು. ಇದನ್ನೇ ರಮ್ಯಾ ಆರಂಭದಿಂದನೂ ಕೂಡ ಹೇಳ್ತಿರೋದು. ತಪ್ಪು. ಈಗ ದರ್ಶನ್ ಅಭಿಮಾನಿಯಾಗಿದ್ದಂಥ ರೇಣುಕಸ್ವಾಮಿ ಇಲ್ಲಿ ದರ್ಶನ್ ಜೊತೆಗೆ ಈ ಪವಿತ್ರಗೌಡ ಇವ್ರನ್ನೆಲ್ಲ ಕೆಣಕ್ದ ಅನ್ನೋಂಥ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ರು. ಕರೆಕ್ಟ್ ಅಲ್ವಾ? ಈಗ ಪವಿತ್ರಗೌಡ ಕೆಟ್ಟದಾಗಿ ಮೆಸೇಜ್ ಮಾಡ್ದ ಅಂತೇಳಿ, ಹಾಗಾದರೆ ರಮ್ಯಾಗೂ ಕೂಡ ಅದೇ ರೀತಿ ಮಾಡ್ತಿದ್ದಾರಲ್ಲ ಇವರು ಅನ್ನೋದು ಈಗ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ರಮ್ಯಾ ಅವರು ಆರಂಭದಿಂದನೂ ಕೂಡ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಬರ್ತಾ ಇದ್ದಾರೆ. ಇದು ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ, ಮೊನ್ನೆ ಸುಪ್ರೀಂ ಕೋರ್ಟು ಈ ವಿಚಾರದ ಬಗ್ಗೆ, ಯಾರು ದರ್ಶನ್ ಮತ್ತು ಈ ಪವಿತ್ರಗೌಡ ಮತ್ತು ಈ ರೇಣುಕಸ್ವಾಮಿ ಪ್ರಕರಣದ ಬಗ್ಗೆ ಮೊದಲಿಗೆ ಒಂದು ಆದೇಶವನ್ನು ಕೊಡುತ್ತೆ. ಹೈಕೋರ್ಟು ಇಲ್ಲಿ ಬೇಲ್ ಕೊಟ್ಟಿದ್ದು ಸರಿಯಾಗಿಲ್ಲ ಅಂತೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತೆ. ಇದನ್ನು ಇಲ್ಲಿ ರಮ್ಯಾ ಮೊದಲಿಗೆ ಶೇರ್ ಮಾಡ್ತಾರೆ, ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ. ಇದಕ್ಕೆ ರಿಯಾಕ್ಷನ್ಗಳು ಬರಲಿಕ್ಕೆ ಶುರುವಾಯಿತು. ದರ್ಶನ್ ಫ್ಯಾನ್ಸು ರಮ್ಯಾ ವಿರುದ್ಧ ಮುಗಿ ಬೀಳ್ತಾರೆ. ಕೇವಲ ಇಲ್ಲಿ ರಮ್ಯಾ ವಿರುದ್ಧ ಮುಗಿ ಬೀಳೋದು ಮಾತ್ರವಲ್ಲ, ರಮ್ಯಾಗೆ ಅತ್ಯಂತ ಕೆಟ್ಟ ಪದಗಳಿಂದ ನಿಂದಿಸೋದಕ್ಕೆ ಶುರು ಮಾಡ್ತಾರೆ. ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳಿಸೋದಕ್ಕೆ ಶುರು ಮಾಡ್ತಾರೆ. ರೊಚ್ಚಿಗೆದ್ದಂಥ ರಮ್ಯಾ ಆರಂಭದಲ್ಲಿ ಒಂದು ಸ್ಕ್ರೀನ್ಶಾಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಸುಮ್ಮನಾಗ್ತಾರೆ. ಬಟ್ ಇಷ್ಟಕ್ಕೆ ನಿಲ್ಲೋದಿಲ್ಲ. ನಂತರ ಪುನಃ ಇದು ಮುಂದುವರಿತಾ ಹೋಗುತ್ತೆ. ಆಗ ಮತ್ತಷ್ಟು ಸಿಟ್ಟಿಗೆದ್ದಂಥ ರಮ್ಯಾ ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ನಂತರ ಪೊಲೀಸರಿಗೆ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ. ಇದರ ನಡುವೆ ಮಹಿಳಾ ಆಯೋಗವು ಕೂಡ ಈ ಪ್ರಕರಣಕ್ಕೆ ಎಂಟ್ರಿಯನ್ನು ಕೊಟ್ಟಿರುತ್ತೆ. ಯಾವಾಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಡ್ತಾರೋ, ಕಮಿಷನರ್ಗೆ ಅದನ್ನು ಕೂಡ ಕಂಪ್ಲೇಂಟನ್ನು ಕೊಡ್ತಾರೋ, CCBಗೆ ಈ ಕೇಸನ್ನು ವರ್ಗಾವಣೆ ಮಾಡ್ತಾರೆ. ಒಟ್ಟು 12 ಜನರ ಮಾಹಿತಿಯನ್ನು CCB ಮೊದಲಿಗೆ ಸಂಗ್ರಹಿಸುತ್ತೆ. ರಮ್ಯಾ ಅವರ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಗಮನಿಸಿ, ಜೊತೆಗೆ ರಮ್ಯಾ ಅವ್ರಿಗೆ ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಸಂಗ್ರಹಿಸಿ, ಇಲ್ಲಿ ಸುಮಾರು ಒಂದು 12 ಜನರ ಪ್ರಮುಖ ಮಾಹಿತಿಯನ್ನು ಇಲ್ಲಿ CCB ಸಂಗ್ರಹಿಸುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಸದ್ಯಕ್ಕೆ ನಡೀತಿರುವಂತಹ ಈ ಒಂದು ದರ್ಶನ್ ಫ್ಯಾನ್ಸ್ ವರ್ಸಸ್ ರಮ್ಯಾ ಗಲಾಟೆ ಏನಿದೆ, ಇದು ಈಗ ಮತ್ತೊಂದು ಹಂತಕ್ಕೆ ಹೋಗೋದಕ್ಕೆ ಇದೇ ಕಾರಣ ಆಗಿರೋದು. ಇದರಲ್ಲಿ 4 ಜನ ದರ್ಶನ್ ಫ್ಯಾನ್ಸನ್ನು ಅರೆಸ್ಟ್ ಮಾಡಿದ್ದಾರೆ. ರಮ್ಯಾ ಅವರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಮತ್ತು ಕೆಟ್ಟದಾಗಿ ಕಮೆಂಟ್ ಮಾಡಿರುವಂಥ 4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ನಟಿ ರಮ್ಯಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಮೆಸೇಜ್ ಕಳಿಸಿದವರ ವಿರುದ್ಧ ದೂರು ಕೊಟ್ಟ ಬಳಿಕ 3 ಜನರ ಬಂಧನ ಮೊನ್ನೆ ಆಗಿತ್ತು. ಈಗ ಮತ್ತೆ ಒಬ್ಬರ ಬಂಧನ ಆಗೋದ್ರ ಮೂಲಕ ಒಟ್ಟು 4 ಜನರ ಬಂಧನ ಆಗಿದೆ. ನಟಿ ರಮ್ಯಗೆ ಅಶ್ಲೀಲ ಮೆಸೇಜ್ ಮಾಡಿದಂಥ ಪ್ರಕರಣದಲ್ಲಿ 12 ಜನರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಒಂದಷ್ಟು ಫೇಕ್ ಅಕೌಂಟ್ಗಳು ಕೂಡ ಇದ್ದಾವೆ. ಆ ಫೇಕ್ ಅಕೌಂಟ್ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ. ಈಗ 8 ಜನರನ್ನು ಪತ್ತೆ ಹಚ್ಚುವಂಥ ಕಾರ್ಯವು ಕೂಡ ನಡೀತಿದೆ. 4 ಆಗಿದೆ, ಇನ್ನು 8 ಜನರನ್ನು ಪತ್ತೆ ಹಚ್ಚುವಂತಹ ಕಾರ್ಯ ಆಗ್ತಿದೆ. ಕೆಲವರು ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರು ಫೇಕ್ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ. ಈಗ ಈ ಆರೋಪಿಗಳಲ್ಲಿ ಒಂದಷ್ಟು ಜನ ಎಷ್ಟು
ಕ್ರೂರಿಗಳಾಗಿದ್ದರು ಅಥವಾ ಕೆಟ್ಟದಾಗಿದ್ದರು ಮನಸ್ಥಿತಿ ಅವ್ರದ್ದು ಅಂತ ಹೇಳಿದ್ರೆ, ಈಗ ಇತ್ತೀಚೆಗೆ ಕೊನೆಯದಾಗಿ ಅರೆಸ್ಟ್ ಆದಂಥ ಕಡೂರು ನಿವಾಸಿ ಆರೋಪಿ ರಾಜೇಶ್ ಇದ್ದಾನಲ್ಲ, ಅತ್ಯಂತ ಕೆಟ್ಟ ಮೆಸೇಜ್ಗಳನ್ನ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈತ ರೇಣುಕಸ್ವಾಮಿಗಿಂತನೂ ಕೂಡ ಕೆಟ್ಟ ಮೆಸೇಜನ್ನು ಮಾಡಿದ್ದ, ಜೊತೆಗೆ ಅದೇ ರೀತಿಯಾದಂಥ ಮನಸ್ಥಿತಿಯನ್ನು ಹೊಂದಿದ್ದ. ಪವಿತ್ರಗೌಡಕ್ಕೆ ರೇಣುಕಸ್ವಾಮಿ ಹೇಗೆ ಖಾಸಗಿ ಅಂಗಗಳ ಫೋಟೋವನ್ನು ಕಳಿಸಿದ್ನೋ, ಅದೇ ರೀತಿ ಈತನು ಕೂಡ, ಈ ಆರೋಪಿ ರಾಜೇಶ್ ಇದ್ದಾನಲ್ಲ, ಆತನು ಕೂಡ ತನ್ನ ಖಾಸಗಿ ಫೋಟೋಗಳ ಅಂಗಾಂಗಗಳ ಫೋಟೋವನ್ನು, ವಿಡಿಯೋಗಳನ್ನು ರಮ್ಯಗೆ ಕಳಿಸಿ ಹಿಂಸೆಯನ್ನು ಕೊಟ್ಟಿದ್ದ. ಅಶ್ಲೀಲ ವಿಡಿಯೋ ಮತ್ತು ಫೋಟೋಗಳನ್ನು ಕಳಿಸಿದ್ದ ರಾಜೇಶ್. ಸದ್ಯ ಆರೋಪಿ ರಾಜೇಶನ್ನು ಬಂಧನ ಮಾಡಿ ಆತನ ಮೊಬೈಲನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ರಾಜೇಶ್ ನಟ ದರ್ಶನ್ ಮತ್ತು ಧನ್ವೀರ್ ಅವರ ಅಭಿಮಾನಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ಇನ್ನುಳಿದಂತೆ ಓಬಣ್ಣ ಟಿ, ಭುವನ್ಗೌಡ, ಗಂಗಾಧರ್ ಇವರು ಕೂಡ ಅರೆಸ್ಟ್ ಆಗಿದ್ದಾರೆ. ಇವರು ಕೂಡ ಅಶ್ಲೀಲವಾಗಿ ಮೆಸೇಜನ್ನು ಮಾಡಿದವರೇ ಅನ್ನೋದು ಗೊತ್ತಾಗಿದೆ. ಇನ್ನು ಉಳಿದಂತೆ 30 ಜನರ ಮೇಲೆ ದೂರು ದಾಖಲಾಗಿದೆ. ಒಟ್ಟಿನಲ್ಲಿ ಈ ಕೇಸ್ ದಿನದಿನಕ್ಕೂ ಕೂಡ ಜಟಿಲತೆಯನ್ನು ಪಡಿತಾ ಇದೆ. ರಮ್ಯಾ ಪರವಾಗಿ ಕೆಲವರು ಬ್ಯಾಟನ್ನು ಬೀಸ್ತಾ ಇದ್ದಾರೆ, ಕೆಲವೊಬ್ಬರು ಈ ಪ್ರಕರಣದ ಬಗ್ಗೆ ತುಟಿ ಬೆಚ್ಚದೆ ಮೌನವನ್ನು ಅನುಸರಿಸ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ದೇವರಾಣೆ ಗೊತ್ತಿಲ್ಲ. ಆದರೆ ರಮ್ಯಾ ಪರವಾಗಿ ಬೆಂಬಲಗಳು ಕೂಡ ಜಾಸ್ತಿ ಆಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ರಮ್ಯಾ ಹೇಳಿದ ಹಾಗೇನೆ ಇಲ್ಲಿ ರೇಣುಕಸ್ವಾಮಿ ಮಾಡಿದ್ದು ತಪ್ಪು ಅಂತ ಆದರೆ ಇವರು ಕೂಡ ಮಾಡಿದ ತಪ್ಪು. ರೇಣುಕಸ್ವಾಮಿಗೆ ಇದೇ ರೀತಿ ಕೆಟ್ಟ ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕಲ್ವಾ ಎತ್ತಾಕೊಂಬಂದು ಹೊಡೆದಿದ್ದು. ಹಾಗಾದರೆ ಇಲ್ಲೂ ಕೂಡ ಹಾಗೆ ಮಾಡೋಕ್ಕಾಗುತ್ತಾ? ಅದೇ ಕಾರಣಕ್ಕೆ ರಮ್ಯಾ ಅವರು ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿರುವಂಥದ್ದು. ಕಾನೂನಿನ ಮೂಲಕನೇ ಇದನ್ನು ಹ್ಯಾಂಡಲ್ ಮಾಡೋಣ ಅಂತೇಳಿ. ಈ ಬಗ್ಗೆ ಸ್ವತಃ ಕಮಿಷನರ್ ಕೂಡ ಅಪ್ಡೇಟನ್ನು ಕೊಡ್ತಿದ್ದಾರೆ. ಒಟ್ಟು 4 ಜನರ ಆರೋಪಿಗಳ ಬಂಧನ ಆಗಿದೆ. ಒಟ್ಟು 4 ಜನರಲ್ಲಿ 4 ಜನರು ಕೂಡ ಅಶ್ಲೀಲ ಕಮೆಂಟ್ಗಳನ್ನು ಮಾಡಿದವರೇ. ಇನ್ನೂ ಕೂಡ ಕೆಲವರ ವಿಚಾರಣೆಯನ್ನು ನಡೆಸಬೇಕು ಅನ್ನುವಂಥ ವಿಚಾರವನ್ನು ಕಮಿಷನರ್ ಸೀಮಂತ್ ಸಿಂಗ್ ಅವರು ಹೇಳ್ತಾರೆ. ಇದರ ಜೊತೆಗೆ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದಂತಹ ಕೇಸ್ನಲ್ಲಿ 11 ಮಂದಿಯನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ಮಾಡಲಾಗಿತ್ತು. ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥ ಸೈಬರ್ ಕ್ರೈಮ್ ಪೊಲೀಸರು ಈ ಪ್ರಕರಣದಲ್ಲಿ ಸಖತ್ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಟಿ ರಮ್ಯಾ ಅವರು 43 ಐಡಿಗಳ ಜೊತೆಗೆ 5 ಐಡಿಗಳನ್ನು ಮತ್ತೆ ಪೊಲೀಸರಿಗೆ ಕೊಟ್ಟಿದ್ದಾರೆ. ಒಟ್ಟು 48 ಐಡಿಗಳ IP ಅಡ್ರೆಸ್ಗಳನ್ನು ಕೊಡುವಂತೆ ಇನ್ಸ್ಟಾಗ್ರಾಮ್ಗೆ ಪತ್ರ ಕೂಡ ಬರೆಯಲಾಗಿದೆ ಅಂತ ಹೇಳ್ಬಿಟ್ಟು ಪೊಲೀಸರು ತಿಳಿಸಿದ್ದಾರೆ. CCB ಸೈಬರ್ ಕ್ರೈಮ್ ಪೊಲೀಸರು ಪತ್ರವನ್ನು ಬರೆದು 3 ದಿನಗಳಾಗಿದ್ದು, ಇನ್ನೆರಡು ದಿನಗಳಲ್ಲಿ ಉತ್ತರ ಬರುವಂಥ ಸಾಧ್ಯತೆ ಇದೆ. ಕಮೆಂಟ್ಗಳಲ್ಲಿ ಅತಿ ಕೆಟ್ಟದಾಗಿ ಪದಗಳನ್ನು ಬಳಕೆ ಮಾಡಲಾಗಿದೆ. ಅಶ್ಲೀಲ ಚಿಹ್ನೆಗಳನ್ನು ಕೂಡ ಬಳಸಿರುವವರ ವಿರುದ್ಧ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಇದರ ಜೊತೆಗೆ ಇದೇ ಕಿಡಿಗೇಡಿಗಳು ಈಗ ಅರೆಸ್ಟ್ ಆಗ್ತಿದ್ದಾರಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಅವ್ರು ಮಾಡಿರುವಂಥ ಬೇರೆ ಬೇರೆ ಮೆಸೇಜ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕೃತ್ಯಗಳಾಗಿರ್ಬೋದು, ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡಿಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಈಗಾಗಲೇ ಹೇಳಿ ಕಳಿಸಲಾಗಿದೆ. ಅಂದರೆ ಪೊಲೀಸರಿಗೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೀಮಂತ್ ಸಿಂಗ್ ಅವರು. ನೀವು ಕೇವಲ ರಮ್ಯಾ ಅವರಿಗೆ ಮಾತ್ರ ಮೆಸೇಜ್ ಮಾಡಿರೋದು ಮಾತ್ರ ಅಲ್ಲ, ಇನ್ನುಳಿದವ್ರಿಗೆ ಯಾರಿಗಾದರೂ ಮೆಸೇಜ್ ಮಾಡಿದ್ದಾರಾ ಈ ಕಿಡಿಗೇಡಿಗಳು, ಅದನ್ನು ಕೂಡ ಪತ್ತೆ ಹಚ್ಚಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರಕರಣ ಇಲ್ಲಿಗೆ ನಿಲ್ಲುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಇನ್ನು ಪೊಲೀಸರು ಯಾವಾಗ ತನಿಖೆಯನ್ನು ಶುರು ಮಾಡಿದ್ರು ಆಗ ಕೆಲವರು ಐಡಿಗಳನ್ನು ಡಿಲೀಟ್ ಮಾಡಿದ್ದಾರೆ, ಇನ್ನು ಕೆಲವರು ಅದನ್ನು ಹೈಡ್ ಮಾಡಿದ್ದಾರೆ, ಇನ್ನೂ ಕೆಲವರು ಯಾವುದೇ ಡಾಕ್ಯುಮೆಂಟ್ ಸಿಗದೇ ಇರೋ ರೀತಿಯಲ್ಲಿ URL ಲಿಂಕನ್ನು ಕೂಡ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಕೆಲವರು ಈ ಹ್ಯಾಕರ್ಗಳ ಸಹಾಯವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಈ ಮೂಲಕ ಎಲ್ಲೂ ಕೂಡ ಅದರ ಬಗ್ಗೆ ಸುಳಿವು ಕೂಡ ಸಿಗಬಾರ್ದು, ಚಿಕ್ಕದೊಂದು ಸುಳಿವು ಸಿಗಬಾರ್ದು, ಆ ರೀತಿಯಾದಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಹಳೆ URL ಇರ್ತದಲ್ಲ, ಶೇರ್ ಮಾಡಿರುವಂಥದ್ದು ಅಥವಾ ಬಂದಿರುವಂಥದ್ದು ಇರ್ತದಲ್ಲ, ಅದನ್ನು ನೋಡಿಕೊಂಡು ಟ್ರೈ ಮಾಡ್ತಿದ್ದಾರೆ. ಬಟ್ ಕೆಲವು ಸಲ ಏನಾಗುತ್ತೆ, ಡಿಲೀಟ್ ಆಗಿರೋದು ಕಂಪ್ಲೀಟಾಗಿ ಕ್ರ್ಯಾಶ್ ಆಯಿತು ಅಂತ ಹೇಳಿದ್ರೆ ಸಿಗೋದೇ ಇಲ್ಲ. ಆ ರೀತಿಯಾದಂಥ ಥ್ರಾಶಿಂಗ್ ಟೆಕ್ನಾಲಜಿಯನ್ನು ಬಳಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ID ಕ್ರಿಯೇಟ್ ವೇಳೆ IP ಅಡ್ರೆಸ್ನಿಂದ ಪತ್ತೆ ಆದಂತಹ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ, ಈಗ ಏನೇ ಆದ್ರೂ ಕೂಡ ಒಂದು IP ಅಡ್ರೆಸ್ ಇರ್ತದಲ್ಲ, ಅದು ಎಲ್ಲೆಲ್ಲಿ ಲಾಗಿನ್ ಆಗಿದೆ, ಎಲ್ಲೆಲ್ಲಿ ನೋಡಿದ್ದಾರೆ, ಇದ್ರ ಬೇಸಿಸ್ ಮೇಲೂ ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಮೊಬೈಲಲ್ಲಿ, ನಮ್ಮ ಮೊಬೈಲಲ್ಲೇ XYZ ಯಾವುದೋ ಒಂದು ಮೊಬೈಲು, ನಮ್ಮ ಮೊಬೈಲಲ್ಲೇ ಲಾಗಿನ್ ಆಗಿ ನಾವು ಅದನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಅದು ಎಲ್ಲ ಯಾವಾಗ ಆಗಿದೆ, ಯಾವ ರೀತಿ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಬಟ್ ಆ ಡಾಟಾವನ್ನು ಕೂಡ ಅಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಯಾವ ಕಾರಣಕ್ಕೂ ಕೂಡ ಪೊಲೀಸರ ಬಲೆಗೆ ನಾವು ಬೀಳಬಾರ್ದು ಅನ್ನುವಂಥ ಕೆಲಸವನ್ನು ಈ ಕಿಡಿಗೇಡಿಗಳು ಮಾಡ್ತಿದ್ದಾರೆ ಅಂತೇಳಿ. ಬಟ್ ಪೊಲೀಸರ ಬಳಿ ಇರುವಂತಹ ಟೆಕ್ನಾಲಜಿ ಇವರನ್ನು ಮೀರಿದಂಥ ಟೆಕ್ನಾಲಜಿ. ಹಾಗಾಗಿ ಅದನ್ನು ಬಳಕೆ ಮಾಡಿಕೊಂಡು ಅವರನ್ನು ಕೂಡ ಪತ್ತೆ ಹಚ್ಚುವಂಥ ಕಾರ್ಯವನ್ನು, ಯಾರೆಲ್ಲ ಐಡಿಗಳನ್ನು ಡಿಲೀಟ್ ಮಾಡಿದ್ದಾರೆ ನೋಡಿ, ಅವರನ್ನು ಕೂಡ ಬಿಡದೆ ಪತ್ತೆ ಹಚ್ಚುವಂಥ ಕಾರ್ಯವನ್ನು ಮಾಡ್ತಾರಾ, ಕಾದು ನೋಡಬೇಕು. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ಮತ್ತು ಈ ಒಂದು ಘಟನಾವಳಿಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.